ನೋಡ್ದ ವನ್ಯ ಪ್ರಾಣಿ ಅವಳಿ ಇದು ಬೆಳೆ ನಾಶಕ್ಕೆ. ಬೆಳೆ ನಾಶ ಅಂದ್ರೆ ನಿಮ್ಮ ಸ್ವಂತ ಜಮೀನಲ್ಲಿ ಕಾಡು ಹಂದಿ, ನ್ಯಾರೆ ಆನೆ, ಇನ್ಯಾವುದೇ ವನ್ಯ ಪ್ರಾಣಿಗಳು ಬೆಳೆ ನಾಶ ಮಾಡಿದ್ರೆ ಅದಕ್ಕೆ ಅರ್ಜಿ ಕೊಟ್ರೆ ಅದು ಬಂದು ನಾವು ಸ್ಪಾಟ್ ಚೆಕ್ ಮಾಡಿ ಅದಕ್ಕೆ ಬೆಳೆ ಎಷ್ಟು ನಾಶ ಆಯ್ತು ಅಷ್ಟು ಬೆಲೆ ನಿಗದಿ ಮಾಡಿ ನಿಮ್ಗೆ ಪರಿಹಾರ ಕೊಡ್ತಾರೆ ವಾಪಸ್ಸು. ಹಂಗಂತೇಳಿ ನಿಮ್ಗೆ ಬಂದು ಬೆಳೆ ಹಾಳು ಮಾಡಾಯ್ತು ಅಂತ ನೀವು ಯಾವ್ದು ಪ್ರಾಣಿ ಕೊಡಂಗಿಲ್ಲ, ಹಿಡಿಯಂಗೂ ಇಲ್ಲ, ಸಾಕಂಗೂ ಇಲ್ಲ, ನೀವು ಹೆದರಿಕಣಂಗಿಲ್ಲ. ಎರಡನೇದು ವನ್ಯ ಪ್ರಾಣಿ ಸಾಕು ಪ್ರಾಣಿಗಳು ನೋಡೋದು ಬೆಳೆ ಪರಿಹಾರ. ಇದು ಸಾಕು ಪ್ರಾಣಿ, ನಿಮ್ಮ ಹಸು, ಕರು, ಮೇಕೆ ಅವಕ್ಕೆ. ವನ್ಯ ಪ್ರಾಣಿಯಿಂದ ಮಾನವ ನೋಡಿಲಿ ನಿಮ್ಗೆ ಅಟ್ಯಾಕ್ ಮಾಡಿರೋ ಕೂಡ ಕೊಲ್ಲಂಗಿಲ್ಲ. ಅದಕ್ಕೆ ಮ್ಯಾನಿಟರ್ ಅಂತಾರೆ. ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂದ್ರೆ ವೈಲ್ಡ್ ಲೈಫ್ ವಾರ್ಡನ್ ಅಂತ ಇರ್ತಾರೆ, ಅವರೇ ಆದೇಶ ಮಾಡ್ಬೇಕು. ಅದು ಇವರು ಮನುಷ್ಯನಿಗೆ ಇದು ತೊಂದರೆ ಮಾಡ್ತೈತೆ, ಇದನ್ನ ಮನುಷ್ಯನ ಹಾವಳಿ ಮಾಡ್ತೈತೆ, ಮನುಷ್ಯನ ಸಾಯಿಸ್ತಾ ಐತೆ, ಇದನ್ನ ಶೂಟೆಡ್ ಸೈಟ್ ಅಂತ ಹೇಳಿ ಅವರೇ ಕೊಡೋದ್ಬಿಟ್ರೆ ಯಾರಿಗೂ ಪರ್ಮಿಷನ್ ಇಲ್ಲ. ಏನೋ ಅದಕ್ಕೂ ಇಲ್ಲಮ್ಮ. ಅಕಸ್ಮಾತ್ ಆಗಿದೆ, ನೀವೇ ಅಕಸ್ಮಾತ್ ಇದ್ರ ಅಂತ ಅವು ನಿಮಗೆ ಅಲ್ವಾ? ನಾವಿದ್ವು ಅವರಿದ್ವು ಮುಂಚೆ, ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅವರಿದ್ರು ನಮ್ಗೂ ಗೊತ್ತಿಲ್ಲ. ಅವಕ್ಕೂ ನಮ್ಮಂಗೆ ರೇಟ್ಸ್ ಅಲ್ವಾ? ನಾವು ಅದ್ರ ಹತ್ತು ಕೇಳ್ತೀವಿ, ನನಗೆ ಓದಕ್ ಕೊಡಿ, ನನಗೆ ಬಟ್ಟೆ ಹಾಕಿ ಕೊಡಿ, ನನ್ ತಿನ್ನ ಅನ್ನ ರೇಷನ್ ಬೇಕು. ಅವಕ್ಕೂ ಅದೇ ತರ ಆಗ್ತೈತೆ. ಅದಕ್ಕೆ ಟೆರಿಟರಿ ಮಾಡಿದ್ರೆ ನಾವು ಅದಕ್ಕೆ ಕೊಳಿಕ್ ಹೋಗಂಗಿಲ್ಲ. ಅದೇ ಕಾನೂನು. ಅದಕ್ಕೆ ವೈಲ್ಡ್ ಲೈಫ್ ಆಕ್ಟ್ ಮಾಡಿರೋದು ಫಾರೆಸ್ಟ್ ಅಲ್ಲಿ. ಅದಕ್ಕೆ ಯಾರು ಟ್ರಸ್ಟ್ ಒಳಗೆ ಹೋಗಬಾರ್ದು ಅನ್ನೋದು ಅದಕ್ಕೆ. ಯಾಕೆಂದ್ರೆ ನಾವು ಅವ್ರ ಜಾಗ ಎಲ್ಲ ಹೋಗ್ತಿದ್ದೀವಿ, ದಿನ ಪಿಕ್ನಿಕ್ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಅವು ದಿನದಲ್ಲೆಲ್ಲ ಆಚೆಗೆ ಬಂದಿರ್ತವೆ. ಇದು ನೋಡಿ ಪರಿಹಾರ ಕೊಡಿದ್ದು. ಇದು ಅಷ್ಟೇ, ವನ್ಯಪ್ರಾಣಿ ಹಾವಳಿಯಿಂದ ಮಾನವ, ಪ್ರಾಣ ಹಾನಿ ಮತ್ತು ಶಾಶ್ವತ ಅಂಗವಿಕಲತೆ. ಇದಕ್ಕೆ ಗೌರ್ಮೆಂಟ್ ಇಂದಾನೆ ಮಾಡ್ತಾರೆ. ಅದು ಡೆತ್ಗೆ 15 ಲಕ್ಷ, ಹ್ಯಾಂಡಿಕ್ಯಾಪ್ ಆದ್ರೆ ಆ ಥರ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಇರುತ್ತೆ. ಇದು ನೋಡಿ, ಇದು ನೋಡಿದ್ರ ಮರ ಕಟಾವಣೆ ಮಾಡಲು ಅನುಮತಿ ನೀಡೋದು. ಕೆಲವು ಮರಗಳು ಮಾತ್ರ, ನೀಲಗಿರಿ, ಸಿಲ್ವರು, ಆಮೇಲೆ ರೈತರಿ, ಈ ತರ ಕೆಲವು ಮರಗಳಿಗೆ ಮಾತ್ರ ನಿಮಗೆ ಕಟ್ ಮಾಡಿ ಯೂಸ್ ಮಾಡಿ ನಿಮ್ಮ ಜಮೀನಲ್ಲಿ ಇದ್ರೆ ನೀವು ದಾಖಲೆ ಇಟ್ಕೊಂಡಿದ್ರೆ ಮಾತ್ರ. ಅದರದ್ದೇನು ಬೇರೆ ಇದಾವಲ್ಲ, ಸಿಲ್ವರ್, ತೇಗ, ಒನ್ನೆ, ಮೀಟೆ, ಮಿಕ್ದವಕ್ಕೆಲ್ಲ ನೀವು ದೃಢೀಕರಣ ತಗೊಂಡು ಪರ್ಮಿಟ್ ತಗೊಂಡು ಹೋಗ್ಬೇಕು. ಪರ್ಮಿಟ್ ಅಂತ ಕೊಡ್ತಾರೆ. ಆ ಮರನ ನೀವು ಮಾಲೀಕ ಕೊಟ್ಮೇಲೆ ಕಟ್ ಮಾಡಿದ್ಮೇಲೆ ಅದಕ್ಕೆ ಎಷ್ಟು ಮರ, ಎಷ್ಟು ದಿಮ್ಮಿ ನಾಟ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಅದನ್ನ ಎಲ್ಲಿ ತಗೊಂಡು ಹೋಗ್ತೀರಾ ಅದಕ್ಕೆ ಪರ್ಮಿಟ್ ಅಂತ ಕೊಡ್ತಾರೆ. ಯಾವ ಗಾಡಿ ನಂಬರ್ ಹಾಕಿ ಇಷ್ಟು ಗಂಟೆ ಒಳಗೆ ಹೋಗ್ಬೇಕು. ಇಲ್ಲಿಂದ ಜಮೀನಿಂದ ಸಾಮಿಲಿಂದ ಮರಗೆ ಅಷ್ಟೇ. ಅದು ಅಷ್ಟೊಳಗೆ ನೀವು ತಗೊಂಡು ಹೋದ್ರೆ ಅಷ್ಟೇ ಅದಕ್ಕೆ ವ್ಯಾಲ್ಯೂ. ಇಲ್ಲ ಅಂದ್ರೆ ಸೀಸ್ ಮಾಡಿದ್ರೆ ಗಾಡಿ ಸೀಸು, ಮೆಟೀರಿಯಲ್ ಸೀಸು, ನಿಮ್ಗೆ ದಂಡನೆ ಬೀಳ್ತದೆ. ಸತ್ತ ಮರ ಇರ್ಬೋದು. ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ಅನುಮತಿ ಕೊಡ್ತಾರೆ. ಅವ್ರಿಗೆ ಇಷ್ಟು ದಿನ ಟೈಮ್ ಇರುತ್ತೆ. ಅವ್ರು ನೀವು ಡಾಕ್ಯುಮೆಂಟ್ ಎಲ್ಲ ಕೊಟ್ರೆ ಅದರಲ್ಲಿ ಯಾವುದಕ್ಕೆ ಕನ್ನಡ ವೃಕ್ಷ ಸಂರಕ್ಷಣಾ ನಿಯಮಾವಳಿ 1977 ನಿಮ್ಮ ಸ್ವಂತ ಜಮೀನುಗಳಲ್ಲಿ ಮಾತ್ರ. ಅದಕ್ಕೆ ನೀವು ದೃಢೀಕರಣ ಕೊಡ್ಬೇಕು. ತಹಸೀಲ್ದಾರ್ ಇಂಥ ಮರಗಳು ಇವರೇ ಮಾಲೀಕರು, ಅದನ್ನ ಅಪ್ಲೈ ಮಾಡ್ರಿ. ಈಗೆಲ್ಲ ಆನ್ಲೈನ್ ಎಂಟ್ರಿ ಮಾಡೋದು ಆನ್ಲೈನ್. ನಿಮ್ಮದು ಅಷ್ಟೇ ಯಾವ್ದು ಇದನ್ನ ನಿಮ್ ಸ್ವಂತ ಜನರು ಕೊಡ್ತೀವಿ. ರೋಡ್ ಸಪರೇಟ್ 28 ಅಂತ ಇರುತ್ತೆ. 27 ನಮ್ಮನೆ 27 ಅಂತ ಇರುತ್ತೆ. ನಿಮಗೆ ಕೊಡೋದು 28 ಅಂತ ಇರುತ್ತೆ. 29 ಅಲ್ಲಿಂದ ರೈತರಿಗೆ ಕೊಡೋದೇ ಇರುತ್ತೆ. ಇನ್ನೇನ ಕೇಳೋದೈತಾ? ನೀವು ಮನೆ ಕಟ್ಟಿಸ್ತೀರಾ, ಹುಟ್ಟುತ್ತಾ ಬರ್ತೀರ, ದಾವಣಗೆರೆ ಪರ್ಮಿಟ್ ಅದಕ್ಕೂ ಪರ್ಮಿಟ್ ಬರಂಗಿಲ್ಲ. ಫ್ಯಾಮಿಲಿ ಹೋದ್ರೆ ಅವರೇ ಕೊಡಿಸ್ತಾರೆ. ಅಲ್ಲೂ ಪರ್ಮಿಟ್ ತರಬೇಕು. ಪರ್ಮಿಟ್ ತರಲಿಲ್ಲ ಅಂದ್ರೆ ವ್ಯಾಲ್ಯೂ, ಆ ಮರದ ಎಷ್ಟು ಗೌರ್ಮೆಂಟ್ ವ್ಯಾಲ್ಯೂ ಅಂತ ಹೇಳಿದ್ನಲ್ಲ, ಒಂದು ಘನ ಮೀಟರ್ಗೆ ಇಷ್ಟು ಅಂತ, ಟೋಟಲ್ ಘನ ಮೀಟರ್ಗೆ ಅದು ವ್ಯಾಲ್ಯೂ, ದಂಡ ಎಲ್ಲ ಹಾಕ್ತಾರೆ. ಗಾಡಿ ಸಮೇತ ತಂದು ನಿಂತಿರ್ತಾರೆ ಗಾಡಿಗಳು ನೋಡಿ. ಇವೆಲ್ಲ ಅವೇ ಬಿದ್ದಿರೋವೆಲ್ಲ ಕೇಸ್ನಲ್ಲಿ. ಇವೆಲ್ಲ ದಾಖಲೆ ಇಲ್ದಲ್ಲಿ ಬಂದವು, ದಾಖಲೆ ಇಲ್ದಲ್ಲಿ ಗಾಡಿ ತುಂದವು, ಅವೆಲ್ಲ ಕೇಸ್ ಇವೆಲ್ಲ. ಗಾಡಿ ಸಮೇತ ಗಾಡಿಗಳು ಅಲ್ಲಿದ್ದಾವೆಲ್ಲ, ಸೀಸ್ ಆಗಿರೋ ಗಾಡಿಗಳೆಲ್ಲ ಕ್ಯಾನ್ಗಳು ಕಾಣಲ್ಲ. ಅದು ಆಮೇಲೆ ವೈಲ್ಡ್ ಲೈಫ್ ಮೊಟ್ಟೆ, ನವಿಲು ಅವು ಸಾಗಣೆ ಮಾಡವು ಅವೆಲ್ಲ ಅಲ್ಲಿದ್ದಾವೆ ಗಾಡಿಗಳೆಲ್ಲ ಸೀಸ್ ಆದವು.
ಏನ್ ಡೌಟ್ ಆಯ್ತಾ? ಎಲ್ಲ ಹೇಳಿದ್ದಾರೆ.